ರಾಯಚೂರಲ್ಲಿ ವೈರಲ್ ಫೀವರ್ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಆಸ್ಪತ್ರೆ ಮುಂದೆ ಸರದಿ ಸಾಲಿನಲ್ಲಿ ಪೋಷಕರು ನಿಂತಿದ್ದಾರೆ. ಖಾಸಗಿ ಆಸ್ಪತ್ರೆ ಮುಂದೆ 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಿಂಧನೂರು ನಗರದ ಸಹನಾ ಆಸ್ಪತ್ರೆ ಬಳಿ ಈ ಕ್ಯೂ ಕಂಡು ಬಂದಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿರುವಂತಹ ಆಸ್ಪತ್ರೆ ಇದು. ಹವಾಮಾನ ವೈಪರೀತ್ಯದಿಂದ ಮಕ್ಕಳಲ್ಲಿ ವೈರಲ್ ಫೀವರ್ ಹೆಚ್ಚಾಗ್ತಾ ಇದೆ. ಅಂದರೆ ಒಂದು ವಾರ ಮಳೆ ಬರುತ್ತೆ, ಒಂದು ವಾರ ಬಿಸಿಲು ಬಿಡುತ್ತೆ. ಹೀಗಾಗಿ ಈ ರೀತಿ ವೆದರ್ ಈ ರೀತಿ ಫ್ಲಕ್ಚುಯೇಷನ್ ಆಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ವೈರಲ್ ಫೀವರ್ ಹೆಚ್ಚಳವಾಗ್ತಾ ಇದೆ. ರಾಯಚೂರಲ್ಲಿ ಈ ವೈರಲ್ ಫೀವರ್ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಪೋಷಕರು ಆಸ್ಪತ್ರೆ ಮುಂದೆ ಸರದಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಖಾಸಗಿ ಆಸ್ಪತ್ರೆ ಮುಂದೆ ಕ್ಯೂ ನಿಂತಿರುವಂಥದ್ದು. ಸಿಂಧನೂರು ನಗರದ ಸಹನಾ ಆಸ್ಪತ್ರೆ ಬಳಿ ಈ ಕ್ಯೂ ಕಂಡು ಬಂದಿದೆ. ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆಯ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ. ಕಳೆದ 1 ವಾರದಿಂದ ಇದೇ ಪರಿಸ್ಥಿತಿ ಸಿಂಧನೂರಿನಲ್ಲಿ ಕಾಡ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸ್ಥಳವಿಲ್ಲದೆ ರಸ್ತೆ ಬದಿಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಪಾಲಕರು ಕುಳಿತಿದ್ದಾರೆ. ಈ ಪರಿಸ್ಥಿತಿ ನೋಡಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ವಾ ಎನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಥವಾ ವೈದ್ಯರಿದ್ರೂ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ವಾ ಎಂಬ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇನ್ನು ಹವಾಮಾನ ವೈಪರೀತ್ಯದಿಂದಾಗಿ ವೈರಲ್ ಫೀವರ್ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ. ರಾಯಚೂರಲ್ಲಿ ಈ ರೀತಿಯಾದಂಥ ದೃಶ್ಯ ಕಂಡು ಬಂದಿದೆ. ಆಸ್ಪತ್ರೆ ಮುಂದೆ ಸರದಿ ಸಾಲಿನಲ್ಲಿ ಪೋಷಕರು ನಿಂತಿರುವಂಥದ್ದು. ಖಾಸಗಿ ಆಸ್ಪತ್ರೆ ಮುಂದೆ 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಸಿಂಧನೂರು ನಗರದ ಸಹನಾ ಆಸ್ಪತ್ರೆ ಬಳಿ ಈ ರೀತಿ ದೃಶ್ಯ ಕಂಡು ಬಂತು. ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆ ವೈಫಲ್ಯ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಕಳೆದ 1 ವಾರದಿಂದ ಇದೇ ಪರಿಸ್ಥಿತಿ ಸಿಂಧನೂರಿನಲ್ಲಿ ಕಾಡ್ತಾ ಇದೆ. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸ್ಥಳವಿಲ್ಲದೆ ರಸ್ತೆ ಬದಿಯಲ್ಲಿ ಮಕ್ಕಳನ್ನ ಕರೆದುಕೊಂಡು ಕುಳಿತಿದ್ದಾರೆ ಪಾಲಕರು. ಈ ಪರಿಸ್ಥಿತಿ ನೋಡಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ವಾ ಅನ್ನುವಂಥ ಅನುಮಾನ ಒಂದ್ ಕಡೆ, ಆದರೆ ಇನ್ನೊಂದು ಕಡೆ ವೈದ್ಯರಿದ್ರೂ ಕೂಡ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ವಾ ಎಂಬ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಒಂದು ವಾರ ಮಳೆ ಬರುತ್ತೆ, ಒಂದು ವಾರ ಬಿಸಿಲಿರುತ್ತೆ. ಹೀಗಾಗಿ ಈ ರೀತಿ ಹವಾಮಾನ ವೈಪರೀತ್ಯದಿಂದಾಗಿ ಮಕ್ಕಳಲ್ಲಿ ಇದೀಗ ವೈರಲ್ ಫೀವರ್ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಪೋಷಕರು ಆತಂಕಗೊಂಡು ಆಸ್ಪತ್ರೆ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಖಾಸಗಿ ಆಸ್ಪತ್ರೆ ಮುಂದೆ 1 ಕಿಲೋಮೀಟರ್ನಷ್ಟು ಕ್ಯೂ ನಿಂತಿರುವಂಥದ್ದು. ಸಿಂಧನೂರು ನಗರದ ಸಹನಾ ಆಸ್ಪತ್ರೆ ಬಳಿ ಈ ರೀತಿ ದೃಶ್ಯ ಕಂಡು ಬಂದಿದೆ.